ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಎಕ್ಸಾಮ್ನ ಹೇಗೆ ಬರೆದ್ರಿ ಮಕ್ಕಳೇ? ಸೆಕೆಂಡ್ PUC ಎಕನಾಮಿಕ್ಸ್ 2026 ವಾರ್ಷಿಕ ಪರೀಕ್ಷೆ. ಸೊ ಕನ್ನಡ ಮೀಡಿಯಮಲ್ಲಿ ಆನ್ಸರ್ನ ಹೇಳ್ತಾ ಇದ್ದೀನಿ ಅಂತ ಇಂಗ್ಲೀಷ್ ಮೀಡಿಯಮ್ ಅವರು ಮತ್ತು ಇಂಗ್ಲೀಷ್ ಅಂತ ಕೇಳಬೇಡಿ, ಆನ್ಸರು ಪಾಯಿಂಟ್ ಯಾವುದು ಅಂತ ಗೊತ್ತಾಗುತ್ತೆ. ಬಟ್ ಈ ವಿಡಿಯೋನ ಎಂಡ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಅವರು ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಈ ಪೇಪರಲ್ಲಿ ಕೇಳಿರುವಂತಹ ಎಲ್ಲ ಲೆಕ್ಕಗಳಿಗೆ, ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಇವಾಗ ಜಸ್ಟ್ ಬರೆದು ಬಂದಿರೋದ್ರಿಂದ ಬರೆದಿರುವಂಥ ಆನ್ಸರು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳಕ್ಕಾಗತ್ತೆ. ಸೊ ನಂಬರ್ಸ್ ಏನು ಚೇಂಜ್ ಇರಲ್ಲ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ವಾಟ್ ಎವರ್ ಆನ್ಸರ್ ಸೇಮ್ ಇರುತ್ತೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಕೂಡ ವಾಚ್ ಮಾಡಿ. ಇಂಗ್ಲೀಷ್ ಮೀಡಿಯಮ್ ಅವರಿಗೂ ಇದರಲ್ಲೇ ಆನ್ಸರ್ನ ಕೊಡ್ತಾ ಇದ್ದೀನಿ, ಓಕೆನಾ? ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಡ್ಯಾಶ್ ಅಂತ ಇದೆ, ನಿನ್ನೆ ಅಷ್ಟೇ ಹೇಳಿದ್ದೀನಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಅಥವಾ ನಿಮಗೇನಾದರೂ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಸ್ಥಾನಗಳಲ್ಲಿ ಅಂತ ಕೊಟ್ಟಿದ್ರೆ ಅದು ಕೂಡ ಸರಿಯಾದ ಉತ್ತರ ಅಂತ ಹೇಳಿದ್ದೆ. ಸೇಮ್ ಕ್ವಶನ್ ಬಂದಿದೆ, ಫಸ್ಟ್ ಕ್ವಶನ್ ಕೊಟ್ಟಿದ್ದೆ ಇದು ಅಲ್ವಾ ಮಕ್ಕಳೇ? ಹಾಗಾಗಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಸರಿಯಾದ ಉತ್ತರ. ಇಂಗ್ಲೀಷ್ ಮೀಡಿಯಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ, ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಅದ್ರ ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು TFC 200 ರೂಪಾಯಿ ಆದರೆ TVC 225 ಆದರೆ ಒಟ್ಟು ವೆಚ್ಚ ಕಂಡುಹಿಡಿಯಿರಿ. ಒಟ್ಟು ವೆಚ್ಚ ಅಂತ ಹೇಳಿದ್ರೆ ಏನು? ಟೋಟಲ್ ಕಾಸ್ಟು. ನಾನೇನು ಹೇಳಿದ್ದೆ? TFC ಮತ್ತು TVCಯನ್ನು ಪ್ಲಸ್ ಮಾಡಿ 200 225 ಎರಡು ಸೇರಿಸಿದ್ರೆ ಎಷ್ಟು? 425. ಕರೆಕ್ಟ್ ಆನ್ಸರು, ಇದರಲ್ಲಿ ಎರಡು ಮಾತಿಲ್ಲ. ನೆಕ್ಸ್ಟು ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ನಾನು ಇಲ್ಲಿ ರಾಷ್ಟ್ರೀಯ ಉತ್ಪನ್ನ ಅಂತ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ, ಅದು ರಾಷ್ಟ್ರೀಯ ಆದಾಯನೇ ಸರಿ ಆನ್ಸರು ಅಂತ. ರಾಷ್ಟ್ರೀಯ ಆದಾಯ ಇದು ಒಂದು ನೀವು ಗೆಸ್ ಮಾಡಿರಲ್ಲ, ಬಟ್ ಈ ಪಾಠದೆಲ್ಲ ಯಾಕಂತ ಹೇಳಿದ್ರೆ M1 M2 ಸಂಕುಚಿತ ಹಣ, M3 M4 ವಿಶಾಲ ಹಣ ಅಂತ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ. ಸೊ ಈ ಒಂದು ಕ್ವಶನ್ಸ್ಗಳನ್ನ ನೋಡ್ಕೊಳ್ಳುವಾಗ M3ಯನ್ನು ನಾವು ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಅಂತ ಕರಿತೀವಿ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ M3 ರೈಟ್ ಆನ್ಸರ್, ಪಕ್ಕಾ ಆನ್ಸರ್. ಮತ್ತು M3ನ M4 ಆಗಲ್ವಾ, M2 ಆಗಲ್ವಾ, ಕೇಳೋದೇ ಬೇಡ, M3 ರೈಟ್ ಆನ್ಸರ್. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಸಂಪತ್ತಿನ ತೆರಿಗೆ, ಪರ್ಫೆಕ್ಟ್ ಆನ್ಸರು. ಮತ್ತು ಆದಾಯ ತೆರಿಗೆ, ಅಬಕಾರಿ ತೆರಿಗೆ ಕ್ವಶನ್ಸ್ ಬೇಡ, ಸಂಪತ್ತಿನ ತೆರಿಗೆನೇ ಕರೆಕ್ಟು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಬಿಟ್ಟ ಸ್ಥಳ ತುಂಬಿರಿ. ಕರೆಕ್ಟಾಗಿ ಕೊಟ್ಟಿದ್ದೀನಿ ಕ್ವಶನ್ಸ್ಗಳನ್ನ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಿರೋ ಇಲ್ವೋ? ಇದಕ್ಕೆ ನೀವು ಓದ್ಕೊಳ್ಬೇಕು ಅಂತಲೂ ಇರಲಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲೇ ಕ್ಲೂ ಕೂಡ ಕೊಟ್ಟಿದ್ದಾರೆ ಅವ್ರು ನಿಮಗೆ. ಓಕೆ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ? ಮಿಶ್ರ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಹೇಳಿದ್ರೆ ಸಮ ಉತ್ಪನ್ನ ರೇಖೆ, ಕರೆಕ್ಟ್ ಉತ್ತರ. ನೆಕ್ಸ್ಟು ಬೆಲೆ ಪಡೆಯುವ ವರ್ತನೆಯು ಕೊಟ್ಟಿದ್ದೆ ಅಲ್ವಾ? ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ? ಪರಿಪೂರ್ಣ ಪೈಪೋಟಿ. ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ಡ್ಯಾಶನ್ನು ನಿಭಾಯಿಸುವುದು, ವ್ಯವಹಾರಗಳನ್ನು ನಿಭಾಯಿಸುವುದು. ಡ್ಯಾಶನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ? ಹೂಡಿಕೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸರಳ ಬೇಡಿಕೆ ರೇಖೆ ಈಸಿತ್ತು, ಕೊಟ್ಟಿದ್ದೀನಿ ಎಲ್ಲ ನಿನ್ನೆ. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದೆ. ಸರಳ ಬೇಡಿಕೆ ರೇಖೆ D × P = A - BP. ಪೈ ಅಂತ ಇದೆ, ರೈಟ್ ಆನ್ಸರು TR - TC. ಆ್ಯಡಮ್ ಸ್ಮಿತ್, ಎಂತಕ್ಕೂ ನೋಡ್ಕೊಂಡಿರಿ ಮಕ್ಕಳೇ ಅಂತ ಹೇಳಿಕೊಂಡು ಹೋದ ವರ್ಷದ ಮಾಡೆಲ್ ಪೇಪರ್ನ ಹೇಳುವಾಗ ಈ ಟಾಪಿಕ್ ಬಂದಿತ್ತು, ಕರೆಕ್ಟಾ? ಕಾಣದ ಕೈ, ಕಾರ್ಯಾಚರಣೆ, ತಪಶೀಲು ಪಟ್ಟಿ, ದಾಸ್ತಾನು ಚಲಕ, ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. MRS ವಿಸ್ತರಿಸಿ. ಒಂದು ಕೆಲಸ ಮಾಡೋಣ, ಈ 1 ಅಂಕ 2 ಅಂಕಕ್ಕೆ ಉತ್ತರ ಹೇಳೋದಕ್ಕಿಂತ ಮುಂಚೆ ಪ್ರಾಬ್ಲಮ್ಸಿಗೆ ಆನ್ಸರ್ನ ಹೇಳ್ಕೊಂಡು ಬಂದುಬಿಟ್ರೆ ನಿಮಗೆ ಸ್ವಲ್ಪ ಈಗೇನು ಟೆನ್ಷನಲ್ಲಿದ್ದೀರಲ್ಲ ಆ ಟೆನ್ಷನ್ ಫ್ರೀ ಆಗ್ತೀರಿ. ಆನ್ಸರ್ನ ಹೇಳ್ಬಿಡ್ತೀನಿ. ಫಸ್ಟು ಕಾರ್ಯಭಾರ ಆಧಾರಿತ ಪ್ರಶ್ನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು, ಇದಕ್ಕೆ ಹೇಳ್ತಾ ಇದ್ದೀನಿ. ಸೊ 800 0 800 800 + 200 ಈಸಿ ಮೆಥಡ್ ಹೇಳ್ಕೊಟ್ಬಿಟ್ಟಿದ್ದೆ ನಾನು. ಇಲ್ಲಿ ಬಂದಿರೋದನ್ನೇ ಇಲ್ಲಿ ಬರೀರಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಇದೆರಡು ಪ್ಲಸ್ ಮಾಡಿ ಬರೀರಿ ಅಂತ ಹೇಳಿದ್ದೆ. 1500 1500 ಇದಿಷ್ಟನ್ನು ಕೂಡಿಸಿದಾಗ 1500 ಬಂತು ಅಂದರೆ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಅಂತ ಹೇಳಿದ್ದೆ. 800 1000 1500 ಮುಗೀತು, ಫಿನಿಶ್ ಲೆಕ್ಕ. ಇಷ್ಟು ಬರೋದ್ರು 5 ಮಾರ್ಕ್ಸ್. ಬರ್ದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ X1 ಎಷ್ಟಿದೆ? 15 ಇದೆ, ನೆನ್ಪಿಟ್ಕೊಳ್ಳಿ. X1 15 ಇದೆ, X2 25 ಇದೆ. ಅನುಭೋಗಿಯ ಆದಾಯ ಎಷ್ಟಿದೆ? 300 ಇದೆ. ಫಸ್ಟಿಂದು 300/15 ಮಾಡಿರಬೇಕು. ಎಷ್ಟು ಬರುತ್ತೆ? 15 1 15 2 20 ಬರುತ್ತೆ. ನೆಕ್ಸ್ಟು ಎರಡನೇದು 300/25 ಮಾಡಬೇಕು. ಆನ್ಸರು ಎಷ್ಟು ಬರುತ್ತೆ? 12 ಬರುತ್ತೆ. ನೆಕ್ಸ್ಟು ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿದೆಯೇ ಅಂತ ಕೇಳಿದ್ದಾರೆ. ಬಜೆಟ್ ರೇಖೆಯು ಕೆಳಮುಖವಾಗಿರುತ್ತದೆ ಅಂತ ಬರಿಬೇಕು.
ನೆಕ್ಸ್ಟು ಡಿ ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅವರು? ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ. ನೀವು ಹೌದು ಅಂತ ಬರೆದು ಅಲ್ಲೇನು ಕೊಟ್ಟಿದ್ದಾರೋ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಹೌದು ಅಂತನಾದರೂ ಬರೀಬಹುದು. ಕೊನೆಯ ಪ್ರಶ್ನೆ ಇ ಅಂತ ಕೇಳಿದರೆ, ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ ಅಂತ ಕೇಳಿದರೆ ಹೌದು ಸರಿ ಅಂತ ಬರೀಬೇಕು. ಟ್ರೂ, ಸರಿ. ಆಯಿತಾ? ನೆಕ್ಸ್ಟು ಇದನ್ನು ನಾನು ಕರೆಕ್ಟಾಗಿ ಬಿಡಿಸಿ ಹೇಳ್ಕೊಟ್ಟಿದ್ದೀನಿ. 100% ಮಾಡಿದವರು, ಅಟೆಂಡ್ ಮಾಡಿರೋರು ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು GDP. ಕನ್ನಡ ಮೀಡಿಯಮ್ ಆದರೂ ಕೂಡ ಬರೆಯೋದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಆನ್ಸರು, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಅವರು ಗಮನ ಕೊಟ್ಟು ನೋಡ್ಕೊಳ್ಳಿ. ಫಸ್ಟು ನಾನೇನು ಹೇಳಿದ್ದೆ, ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದನ್ನು ಬರ್ಕೊಳ್ಬೇಕು ಅಂತ ಹೇಳಿದ್ದೆ. ಫಸ್ಟು ಬರ್ಕೊಳ್ಬೇಕು, ಕ್ವಶನ್ ನಂಬರ್ನ ಹಾಕ್ಕೊಳ್ಬೇಕು. ಪಾರ್ಟ್ ಡಿ ಭಾಗ ಡಿ ಅಂತ ಹಾಕ್ಕೊಳ್ಬೇಕು. ಕ್ವಶನ್ ನಂಬರು 38 ಹಾಕ್ಕೊಂಡಿದ್ದೀನಿ. ಏನೇನು ಕೊಟ್ಟಿದ್ದಾರೆ ಬರಿತಾ ಹೋಗಿ. GDP MP ಕೊಟ್ಟಿದ್ದಾರೆ, ಫಸ್ಟು ಬರ್ಕೊಳ್ತೀನಿ. GDP MP 4,000 ಕೋಟಿ 4,000. ಅದಾದ್ರ ಮೇಲೆ ಮುಗೀತು, ಒಂದು ಮುಗೀತು. ಇನ್ನೊಂದೇನು ಕೊಟ್ಟಿದ್ದಾರೆ? ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂತ ಕೊಟ್ಟರು ಕೂಡ ನಾವು ಬರ್ಕೊಳ್ಳೋದೇನು NFIA ಅಂತಲೇ ಬರ್ಕೊಳ್ಳೋದು. ಎಷ್ಟು? 600. ಕರೆಕ್ಟಾ? ನೆಕ್ಸ್ಟು ಸವಕಳಿ ವೆಚ್ಚ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಎಷ್ಟಿದೆ ಇದರಲ್ಲಿ? 500 ಇದೆ. 500 ಸವಕಳಿ ಅಂತ ಬರ್ಕೊಳ್ತೀರಿ ಕನ್ನಡ ಮೀಡಿಯಮು. ಡಿಪ್ರಿಸಿಯೇಷನ್ 500 ಇದೆ. ನೆಕ್ಸ್ಟು NIT ಇದೆ. NIT ಕನ್ನಡ ಮೀಡಿಯಮ್ ಅವರು ಹೀಗೆ ಬರ್ಕೊಳ್ಳೋದು, ಹೀಗೆ ಹೇಳ್ಕೊಟ್ಟಿದ್ದೆ ನಾನು ಲೆಕ್ಕನ್ನು. ಓಕೆನಾ? NIT 400 ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಮೇನು, ಇದರಲ್ಲೇ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಲೆಕ್ಕ ಆಗೋಗ್ಬಿಡುತ್ತೆ. ಹೇಳಿದ್ದೆ ನಾನು, ಜೋಡಿ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳ್ಕೊಂಡು. GDP MP 4,000 ಕೋಟಿ ಸರಿ ಇದೆ. NFIA 600 ಕೋಟಿ ಸರಿ ಇದೆ. ನೆಕ್ಸ್ಟು ಸವಕಳಿ 500 ಕರೆಕ್ಟ್ ಇದೆ. ನೆಕ್ಸ್ಟು NIT 400 ಕರೆಕ್ಟ್ ಇದೆ. ಸೊ ಈಗ ಕ್ವಶನ್ ಪೇಪರ್ ಅವಶ್ಯಕತೆ ಇಲ್ಲ, ಆನ್ಸರ್ ಮಾಡ್ತಾ ಹೋಗ್ಬೋದು. ಏನೇನು ಕೇಳಿದ್ದಾರೆ ಅಂತ ಹೇಳ್ಕೊಂಡು ಒಂದ್ಸಲ ನಾವು ಬರ್ಕೊಂಡ್ಬಿಡೋಣ. ಫಸ್ಟ್ ಕೇಳಿರೋದೇನು? GDP MP. ನೋಡಿ ಇಲ್ಲಿ GDP MP ಬರಿತಾ ಇದ್ದೀನಿ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಕ್ವಶನಲ್ಲಿ ಏನು ಕೇಳಿದಾರೋ ಅದನ್ನು ಬರ್ಕೊಳ್ಬೇಕು. GDP MP. ಓಕೆ ಅಲ್ಲ? ನೋಡಿ GDP MP ಎಷ್ಟು ಕೊಟ್ಟಿದ್ದಾರೆ ಅವರು, ಇದು ನೋಡ್ಕೊಳ್ಬೇಕು ನೀವು. ಎಷ್ಟು ಕೊಟ್ಟಿದ್ದಾರೆ? 4,000 ಅವರೇ ಕೊಟ್ಟುಬಿಟ್ಟಿದ್ದಾರಲ್ಲ, ಇದ್ರ ಕೆಲಸ ಮುಗಿದೋಯ್ತು. ಸೆಕೆಂಡ್ ಏನು ಹೇಳಿದ್ದಾರೆ? GDP FC ಬರೀರಿ. ಸೊ ಮೇಲ್ಗಡೆ GDP MP ತೊಗೊಂಡ್ರಾ? GDP MP ಎಷ್ಟಿದೆ? ಇಲ್ಲಿ ಆಲ್ರೆಡಿ ಬಂದಿರೋದು 4,000 ಇದೆ. ಮೈನಸ್ GDP MP ಮೈನಸ್ NIT 400. 4,000ದಲ್ಲಿ 400 ಹೋದರೆ ಎಷ್ಟು? 3,600. ಕರೆಕ್ಟು, ಮುಗೀತು. ಇಲ್ಲಿ ಇವಾಗ ಬರ್ಕೊಳ್ಳಿ 3,600. ಇಲ್ಲಿ ಬರ್ದಿರ್ತೀರಿ, ಫೈಂಡ್ ಔಟ್ ಮಾಡಿರ್ತೀರಿ. ನೆಕ್ಸ್ಟ್ ಕೇಳಿರೋದೇನು? NDP MP ಕೇಳಿದ್ದಾರೆ. NDP MP ಅಂತ ಹೇಳಿದ್ರೆ ಮೇಲ್ಗಡೆ ಕಂಡು ಹಿಡ್ದಿದ್ದೀರಲ್ಲ ಅದನ್ನೇ ತಗೊಳ್ಳೋದು. GDP MP. ಯಾಕಂದರೆ MPಗೆ MPನೇ ಜೋಡಿ, ಮತ್ತು GDP FC ಮಾಡಬೇಡಿ, MPಗೆ MPನೇ ಜೋಡಿ. ಹಾಗಾಗಿ ಇಲ್ಲಿ 4,000 GDP MP ಹಾಗೆ ಬರ್ಕೊಂಡ್ವಾ. ಇವಾಗ ನಾವು ಕಂಡು ಹಿಡಿತಿರೋದೇನು? NDP MPಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಈ ಲೆಕ್ಕದಲ್ಲಿ ಡಿಪ್ರಿಸಿಯೇಷನ್ ಎಷ್ಟಿದೆ? 500 ಇದೆ. 4,000ಅಲ್ಲಿ 500 ಹೋದರೆ 3,500. ಆನ್ಸರ್ ಇವಾಗ NDP MP ಎಷ್ಟು ಬಂತು? 3,500 ಬಂತು. ಬರ್ದಿದ್ದೀನಿ 3,500 ಅಂತ ಬರ್ದಿದ್ದೀನಿ. ಓಕೆನಾ? ನೆಕ್ಸ್ಟು ಇದಾದ್ರ ಮೇಲೆ ಕೇಳಿರೋದೇನಿಲ್ಲಿ? NDP FC ಅಂತ ಬರ್ಕೊಂಡೆ. ಕರೆಕ್ಟಾ? NDP FCಗೆ ನಮಗೆ ಇವಾಗ ಏನು ಬೇಕು? ಫಾರ್ಮುಲಾ ಬೇಕು. NDPಗೆ ಯಾವಾಗಲೂ ಕೂಡ NDPನೇ ಜೋಡಿ. ಇಲ್ಲಿ FCಗೆ NDP FCನೇ ಹಾಕೋಣ ಅಂದರೆ ಕಂಡುಹಿಡಿತಿರೋದೇ FC. ಹಾಗಾಗಿ NDPಗೆ NDPನೇ ಜೋಡಿ ಮಾಡೋಣ. NDP MP ಮೈನಸ್ FC ಬಂದಾಗೆಲ್ಲ NIT ಹಾಕಬೇಕು. ಇಲ್ಲೂ FC ಬಂದಿದೆ, ನಾನು ಅದಕ್ಕೆ ಮೈನಸ್ NIT ಹಾಕ್ತೀನಿ. ಹೀಗೆ ಅಲ್ವಾ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಲೆಕ್ಕ. ಇವಾಗ ಹೇಳಿ NDP MP ಎಷ್ಟು ಬಂದಿದೆ? ಮೇಲ್ಗಡೆಯಲ್ಲಿ ಕಂಡು ಹಿಡಿದಿರೋದು 3,500 ಬಂದಿದೆ. ಸೊ ಲೆಕ್ಕದಲ್ಲಿ ಕೊಟ್ಟಿರುವಂತಹ NIT ಎಷ್ಟಿದೆ? 400 ಇದೆ. ಕರೆಕ್ಟಾ? 3,500ಅಲ್ಲಿ 400 ಹೋದ್ರೆಷ್ಟು? 3,100. ಸೊ ಆ 3,100ನ್ನು ಇಲ್ಲಿ ಬರೀರಿ. ನೆಕ್ಸ್ಟು GNP MP ಕೇಳಿದ್ದಾರೆ, ಫಾಸ್ಟ್ ಹೋಗ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ. GNP MPಯನ್ನು ಕಂಡುಹಿಡಿಬೇಕು. GNP MPಗೆ ನಮಗೆ ಜೋಡಿ ಯಾವುದು ಬೇಕು ಅಂದರೆ GDP MPನೇ ಬೇಕು. ಕರೆಕ್ಟ್ ಅಲ್ವಾ? GNP MPಗೆ GDP MP ಕರೆಕ್ಟಾ?
GDP MP. ನಾನು ನಿಮಗೆ ಲೆಕ್ಕ ಮಾಡ್ಬೇಕಾದ್ರೆ ಹೇಳಿದ್ದೆ ಈ GNP ಬಗ್ಗೆ ಗಮನ ಇಟ್ಕೊಳ್ಳಿ. GNP MP ಕೇಳಿದರೆ ಅದಕ್ಕೆ GDP MP ಹಾಕಿ ಇದಕ್ಕೆ ಮಾತ್ರ NFIAನ ಆ್ಯಡ್ ಮಾಡಿ ಅಂತ ಹೇಳಿದ್ದೆ. NFIAನ ಆ್ಯಡ್ ಮಾಡಿ. GDP MP ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ಎಷ್ಟಿದೆ? 4000 ಇದೆ. ನಾ 4000ನ ಇಲ್ಲಿ ಬರಿತಾ ಇದ್ದೀನಿ. NFIA ಈ ಲೆಕ್ಕದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 600 ಇದೆ. ಸೊ 4600 ಆಯಿತು. ಓಕೆ, ಆ 4600ನ ಇಲ್ಲಿ ಬರಿತೀನಿ. ಓಕೆನಾ? ನೆಕ್ಸ್ಟು ಅವರು ಕೇಳಿರುವಂಥದ್ದೇನು? ನೆಕ್ಸ್ಟು GNP FC ಕೇಳಿದ್ದಾರೆ. FC GNP FCಗೆ ಮೇಲ್ಗಡೆ ಕಂಡು ಹಿಡ್ದಿರ್ತೀವಲ್ಲ ಅದೇ GNP MP. FC ಬಂದಾಗೆಲ್ಲ FC. GNP FC ಬಂದಾಗೆಲ್ಲ ಯಾವುದು ಹಾಕುವಂಥದ್ದು? NIT. ಕರೆಕ್ಟಾ? NIT. ಇವಾಗ ಹೇಳಿ GNP MP ಎಷ್ಟು ಬಂದಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ. GNP MP ಬಂದಿರೋದು 4600 ಮೈನಸ್ NIT. ಈ ಪ್ರಾಬ್ಲಮಲ್ಲಿರೋ NIT ಎಷ್ಟು? ಮೈನಸ್ 400, 4200. ಸೊ 4200ನ ಇಲ್ಲಿ ಬರೀರಿ. ನೆಕ್ಸ್ಟು ಕೊನೆಯದಾಗಿ NNP MP ಕೇಳಿದ್ದಾರೆ. NNPಗೆ ಏನೂ ಇಲ್ಲ, ಮೇಲ್ಗಡೆ ಇರೋ GNPನೇ. GNP ಬಟ್ 2 GNP ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. NNPಗೆ GNPನೇ ತಗೊಳ್ಳೋದು. ಇಲ್ಲಿ GNP MP ಇದೆ, ಮೇಲ್ಗಡೆ ಇರೋ FC ನಮಗೆ ಬೇಡ. GNP MP ಆಲ್ರೆಡಿ ಕಂಡು ಹಿಡಿದಿದ್ದೀವಲ್ಲ, ಮತ್ತೇನಕ್ಕೆ FC ಅಲ್ವಾ? GNP MP ಬಂದಾಗ ಡಿಪ್ರಿಸಿಯೇಷನ್, ಸವಕಳಿ, ಡಿಪ್ರಿಸಿಯೇಷನ್. ಓಕೆನಾ? GNP MP ನಾವು ಕಂಡು ಹಿಡಿದಿರೋದೆಷ್ಟು? ಆಲ್ರೆಡಿ ಕಂಡು ಹಿಡಿದಿರೋದು 4600 ಕಂಡು ಹಿಡಿದಿದ್ವಿ. GNP MP 4600 ಕರೆಕ್ಟ್. ಮೈನಸ್ ಈ ಪ್ರಾಬ್ಲಮಲ್ಲಿರುವಂತಹ ಡಿಪ್ರಿಸಿಯೇಷನ್ ಅಗೇನ್ 500. ಫೈನಲ್ ಆನ್ಸರ್ 4100. ಸೊ 4100 ಮುಗೀತು, ಫಿನಿಶ್. 6 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ ಅಲ್ವಾ? ಸೊ ಇಂಗ್ಲೀಷ್ ಮೀಡಿಯಮ್ ಅವರು ನೋಡ್ಕೊಂಡ್ರಲ್ವಾ? ನೆಕ್ಸ್ಟ್ ಹಾಗಾದರೆ ಇನ್ನೂ ಹೋಗ್ತೀನಿ, ಮುಂದೆ ಲೆಕ್ಕ ಇದೆ, ಯಾವ್ಯಾವ ಲೆಕ್ಕ ಇದೆ ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟು ಭಾಗ ಸಿಯಲ್ಲಿ, ಪಾರ್ಟ್ ಸಿಯಲ್ಲಿ 28 ಕ್ವಶನ್ನು. ಫಸ್ಟು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಬರೆದ್ಬಿಡ್ತೀನಿ ನಾನು ಕ್ವಶನನ್ನು. ಕನ್ನಡ ಮೀಡಿಯಮ್ ಅವರು ನೋಡ್ಕೊಬಿಡಿ ಮಕ್ಕಳೇ, ಆನ್ಸರ್ ಬರೆಯೋದು ಸೇಮ್ ಅಲ್ವಾ? ಸೊ 28 ಕ್ವಶನಿಗೆ ಪ್ರಾಬ್ಲಮ್ ಆಯಿತಾ? ಇಲ್ಲಿ ರುಪೀಸು 10 ಕೊಟ್ಟಿದ್ದಾರೆ, ಕರೆಕ್ಟಾ? ಫಸ್ಟು ನಾವೇನು ಬರ್ಕೊಳ್ತೀವಿ? ಪ್ರೈಸು, ಹೌದಾ? 10ಗೆ ಎಷ್ಟು ಆ್ಯಪಲ್ಲು? 25 ಆ್ಯಪಲ್ಲು. ನೆಕ್ಸ್ಟು ₹15ಗೆ 18 ಆ್ಯಪಲ್ಸು. ಕರೆಕ್ಟಾ? 2 ಪ್ರೈಸ್ ಇದೆ, 2 ಕ್ವಾಂಟಿಟಿ ಇದೆ, 2 ಬೆಲೆ ಇದೆ, 2 ಪ್ರಮಾಣ ಇದೆ. ಕನ್ನಡದಲ್ಲಿ ಬರಿತೀನಿ, ಕ್ವಾಂಟಿಟಿ. ಓಕೆ, ಫಾಸ್ಟ್ ಹೋಗ್ತಾ ಇದ್ದೀನಿ. ಇವಾಗ ನಮಗೇನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಇಲ್ಲ ಇದೆ ನೋಡಿ, ಫೈಂಡ್ ಔಟ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಏನಂತ ಹೇಳಿದ್ದಾರೆ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾನೇನು ಮಾಡ್ತೀನಿ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಏನಂತ ಬರ್ಕೊಳ್ಬೇಕು? PED ಅಂತ ಬರ್ಕೊಳ್ಬೇಕು. ಬರ್ಕೊಂಡಾದ್ರ ಮೇಲೆ ಇದಕ್ಕೆ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮಗೇನು ಗೊತ್ತಿರಬೇಕು? P1 P2. P1 ಎಷ್ಟು? 10. P2 ಎಷ್ಟು? 15. ಕರೆಕ್ಟಾ? ನೆಕ್ಸ್ಟು Q1 ಎಷ್ಟು? 25. Q2 ಎಷ್ಟು? 18. ಇಷ್ಟು ಬರ್ಕೊಂಡಿದ್ದೀರಾ ನೋಡಿ. ಇಷ್ಟು ಬರ್ಕೊಂಡ್ರೆ ನಿಮ್ಮ ಲೆಕ್ಕ ರಾಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇವಾಗ ಫಾರ್ಮುಲಾ ಹಾಕ್ಕೊಳ್ಳೋಣ. PED ಈಕ್ವಲ್ಸ್ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P/Q. ಡೆಲ್ಟಾ Q ಅಂತ ಹೇಳಿದ್ರೆ Q2 ಮೈನಸ್ Q1, ಡೆಲ್ಟಾ P ಅಂತ ಹೇಳಿದ್ರೆ P2 ಮೈನಸ್ P1 ಇಂಟು P/Q. ಹಾಗೆ ಇರಲಿ. ಈ P ಅಂತ ಹೇಳಿದ್ರೆ ಫಸ್ಟ್ P, ಇದು Q ಅಂತ ಹೇಳಿದ್ರೆ ಫಸ್ಟ್ Q ಅಂತ ಹೇಳಿದ್ದೆ. ಇದರಲ್ಲಿ Q2 ಎಷ್ಟು? ಇವಾಗ ಇದು Q2 ಎಷ್ಟು? 18 ಮೈನಸ್ Q1 25, P2 15 ಮೈನಸ್ 10 ಇಂಟು ಫಸ್ಟ್ P ಬರಿಬೇಕು 10, ಫಸ್ಟು Q ಬರಿಬೇಕು 25. ಫಸ್ಟು P ಬರಿಬೇಕು, ಇಲ್ಲಿ ಫಸ್ಟು Q ಬರಿಬೇಕು. ಓಕೆ ಅಲ್ವಾ? ಇವಾಗ ಹೇಳಿ, 18ರಲ್ಲಿ 25 ಹೋದರೆ 18ನಲ್ಲಿ ಮೈನಸ್ 25 ಮಾಡಿದರೆ ಮೈನಸ್ 7, 15ನಲ್ಲಿ 10 ಹೋದರೆ 5 ಇಂಟು ಈ 10 ಹಾಗೆ ಇದೆ, ಈ 25 ಹಾಗೆ ಇದೆ. ನೆಕ್ಸ್ಟು 17 10 7s 70, 17 70, ಮೈನಸ್ಸಿಗೆ ಮೈನಸ್ಸು. ಕರೆಕ್ಟಾ? 25 5s 25, 5ಲಿ 125. ಇದಕ್ಕೆ ಆನ್ಸರು ಮೈನಸ್ 0.56 ಬಂದಿದ್ರೆ ರೈಟ್ ಆನ್ಸರ್. ಓಕೆ, ನಾನು ಹೇಳಿದ್ದೆ ಯಾವಾಗಲೂ ಡಿಮ್ಯಾಂಡು ಮೈನಸ್ ಆನ್ಸರೇ ಬರುತ್ತೆ, ಬೇಡಿಕೆ ಮೈನಸ್ ಬರುತ್ತೆ,
ಪೂರೈಕೆ ಸಪ್ಲೈ ಪಾಸಿಟಿವ್ ಆನ್ಸರ್ ಬರುತ್ತೆ ಅಂತ ಲೆಕ್ಕ ಹೇಳ್ಕೊಡುವಾಗಲೇ ಹೇಳಿದ್ದೆ ಅಲ್ವಾ. ನೆಕ್ಸ್ಟು ಕನ್ನಡ ಮೀಡಿಯಮ್ ಅವರು ಒಂಚೂರು ಆನ್ಸರ್ ಚೆಕ್ ಮಾಡ್ಕೊಳ್ತಾರೆ, ಅಷ್ಟೊತ್ತಿಗೆ ಇಂಗ್ಲೀಷ್ ಮೀಡಿಯಮ್ಗೆ MCQ 1 ಮಾರ್ಕಿನ ಆನ್ಸರ್ಸ್ ಹೇಳ್ಕೊಂಬರ್ತೀನಿ. ಫಸ್ಟ್ ಇಂದ ಕ್ಯಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ರ್ಯಾಂಕ್ಸ್. ಓಕೆ, ಸೆಕೆಂಡ್ ಒನ್ TFC TVCನ ಆ್ಯಡ್ ಮಾಡಬೇಕು. TC 200 ಪ್ಲಸ್ 225 425 ಈಸ್ ದ ರೈಟ್ ಆನ್ಸರ್. Third one, national income, net national product at factor cost is also known as national income. Okay, aggregate monetary resources are also known as M3 is the right answer. Which of the following is an example for paper tax anta ide, idakke right answer wealth tax. Answer wealth tax. Next to fill in the blanks. In reality, all economies are mixed economies. Next one, dash is the set of all possible combinations of two inputs that yield the same maximum possible level of output anta ide, isocant. Next one, eighth one, price taking behavior is the distinguishing characteristic of dash market anta kelidare, perfect competition. Okay, next one, the principal motive for holding money is to carry out anta kelidare, idakke right answer transactions is the right answer. Last one, dash is defined as addition to the stock of physical capital investment. Okay, next to match the following. Linear demand curve, D into P equals A minus BP, pi equals TR minus TC, Adam Smith operation of invisible hand C, inventory stock variable D, managed floating dirty floating E. Okay, ಸೊ GDPಗೆ ಆನ್ಸರು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ದೆ. ಇಲ್ಲಿ 4000 ಕೆಳಗಡೆ ಎಷ್ಟು ಬಂತು? 3600, ನೆಕ್ಸ್ಟು 3500, 3100, 4600, 4200, 4100. ಓಕೆ ಅಲ್ಲ, ಮತ್ತೇನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ಇದು 800, ಇದು ಎರಡು ಆ್ಯಡ್ ಮಾಡಿದರೆ 1000. ಓಕೆ, 43 ಕ್ವಶನಿಗೆ ಇದು ಇಲ್ಲಿ 1200 ಇದೆ, ಇದನ್ನೇ ಇಲ್ಲಿ ಬರೋದ್ರಾಯಿತು 1000. ನೆಕ್ಸ್ಟು ಇದೆರಡನ್ನ ಆ್ಯಡ್ ಮಾಡಿದರೆ 1500, ದೆನ್ ಇದಿಷ್ಟು ಟೋಟಲ್ ಆ್ಯಡ್ ಮಾಡಿದರೆ 1500. ನೆಕ್ಸ್ಟ್ ಇಲ್ಲಿ 300 ಡಿವೈಡೆಡ್ ಬೈ 15 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 300 ಡಿವೈಡೆಡ್ ಬೈ 25 ಆಗುತ್ತೆ. ಓಕೆನಾ? ಸೊ 300 ಬೈ 15 ಮಾಡಿದರೆ ಆನ್ಸರು 20 ಬರುತ್ತೆ, ಇಲ್ಲಿ 12 ಬರುತ್ತೆ. ನೆಕ್ಸ್ಟು ಇಲ್ಲಿ ಇದು ಎಗೆ ಆನ್ಸರು, ಬಿಗೆ ಆನ್ಸರು. ನೆಕ್ಸ್ಟು ಸಿಗೆ ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಅಂತ ಇದೆ. ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಅಂತ ಬರೆದ್ರೆ ಆಯಿತು, ಡೌನ್ವರ್ಡ್ ಬರೆದಿದ್ದೀರಲ್ಲ. ನೆಕ್ಸ್ಟು ಡಿಗೆ ಆನ್ಸರು ಎಸ್ ಅಂತ ಬರಿಬೇಕು, ಎಸ್ ಕೊನೆಗೆ ಆನ್ಸರು ಟ್ರೂ ಅಂತ ಬರಿಬೇಕು ಅಷ್ಟೇ. ನೆಕ್ಸ್ಟ್ ಒನ್ನು ನಿಮಗೆ ಮತ್ತೆ ಸಪ್ರೇಟ್ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹೇಳುವಂಥದ್ದು. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆಯಲ್ಲ, ಸಿಂಪಲ್ ಪ್ರಾಬ್ಲಮ್ಮು. ಎಷ್ಟು 2 ಮಾರ್ಕ್ಸಿಗೆ ಕೇಳಿರೋದು 24. ಕನ್ನಡ ಮೀಡಿಯಮ್ ಅವರಿಗೂ ಒಟ್ಟಿಗೆ ಹೇಳ್ಬಿಡ್ತೀನಿ, ತಡೀರಿ ನೋಡ್ಕೊಳ್ಳಿ. ಕನ್ನಡ ಮೀಡಿಯಮ್ಗೆ ಕ್ವಶನ್ ಓದ್ತಾ ಇದ್ದೀನಿ. MPCಯ ಮೌಲ್ಯವು 0.60 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಇಫ್ ದ ವ್ಯಾಲ್ಯೂ ಆಫ್ MPC 0.60, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ MPS ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರು. ಇದು ಕೂಡ ಲೆಕ್ಕ ಮಾಡಿ ತೋರಿಸಿದ್ದೀನಿ ನಾನು. ಇವಾಗ ಒಂದು ಸಲ ಹೇಳ್ತೀನಿ, ನೀವು ಮಾಡಿದ್ದು ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಫಸ್ಟು ಪ್ರಾಬ್ಲಮಲ್ಲಿ ಕೊಟ್ಟಿರುವ MPC 24 ಕ್ವಶನ್ನು, MPC ವ್ಯಾಲ್ಯೂ ಎಷ್ಟಿದೆ ಅಷ್ಟು ಬರ್ಕೊಳ್ಳಿ ಫಸ್ಟು. ಓಕೆನಾ? 0.60 ಅವ್ರು ಕೊಟ್ಟಿದ್ರು, ಬರ್ಕೊಂಡೆ. ಆ್ಯಕ್ಚುಲ್ ಆಗಿ ಇದಕ್ಕೆ ಫಾರ್ಮುಲಾ ಏನು? MPC ಪ್ಲಸ್ MPS ಈಕ್ವಲ್ಸ್ 1, ಇದು ಫಾರ್ಮುಲಾ. ಓಕೆನಾ? ನೆಕ್ಸ್ಟ್ ಇವಾಗ ನಿಮಗೇನು ಬೇಕು? ನೀವು ಕಂಡುಹಿಡಿತಿರೋದೇನು? MPS ಅಲ್ವಾ? ಇವಾಗ MPC ಅವರೇ ಕೊಟ್ಟಿದ್ದಾರೆ, ಬರ್ಕೋಬೇಡಿ ಒಂದು ಸಲ. 0.60, MPS ಕೊಟ್ಟಿಲ್ಲ, 1 ಬರ್ಕೊಂಡ್ರಾ? ಈಗ ನಿಮಗೇನು ಬೇಕು? MPS ಬೇಕು. 1ನ್ನು ಅದೇ ಜಾಗದಲ್ಲಿ ಬರ್ಕೊಳ್ಳಿ. ಈ 0.60ನ ಈ ಕಡೆ ಈಕ್ವಲ್ಸಿಂದ, ಸಮಚಿಹ್ನೆಯಿಂದ ಈ ಕಡೆ ತೊಗೊಬನ್ನಿ, ಈಕ್ವಲ್ಸಿಂದ ಈ ಕಡೆ ತೊಗೊಬನ್ನಿ, 0.60. ಸೊ ಇವಾಗ 1ನಲ್ಲಿ 0.60 ಹೋದರೆ ಎಷ್ಟು?
ಕರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಇದು ಬರೆದಿರಬೇಕು ನೀವು 0.4 ಅಥವಾ 0.40 ಅಂತ ಕೆಲವರು ಬರೆದಿರ್ತಾರೆ, ಕರೆಕ್ಟ್ ಇದೆ. 0.40 ಬರೆದ್ರು ಕರೆಕ್ಟೇ, 0.4 ಬರೆದ್ರೆ ಕರೆಕ್ಟು. ಬಟ್ ಇಷ್ಟೇ ಅಲ್ಲ, ಅವರು ಇದಕ್ಕೆ 1 ಮಾರ್ಕ್ ಅಷ್ಟೇ ಕೊಡ್ತಾರೆ. ಇನ್ನೊಂದು ಹೇಳಿದ್ದಾರೆ, ಅವರೇನು ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಕನ್ನಡ ಮೀಡಿಯಂ ಅವರಿಗೆ ಏನು ಹೇಳಿದ್ದಾರೆ, ಹೂಡಿಕೆ ಗುಣಕದ ಮೌಲ್ಯ ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಹೂಡಿಕೆ ಗುಣಕದ ಮೌಲ್ಯ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರ್ ಬರ್ದಿದ್ದೀನಿ. ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರ್ ಹೂಡಿಕೆ ಗುಣಕ. ಇದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? 1/1 - MPC. ಇವಾಗ ಏನು ಮಾಡಬೇಕು, 1ಗೆ 1 ಬರ್ಕೊಳ್ಬೇಕು, ಕೆಳಗಡೆನೂ 1ಗೆ 1 ಬರ್ಕೊಳ್ಬೇಕು. MPC ಎಷ್ಟು? ಈ ಲೆಕ್ಕದಲ್ಲಿ ಕೊಟ್ಟಿರುವ MPC ಎಷ್ಟು? 0.60 ಬರ್ಕೊಳ್ಳೋದು. ನೆಕ್ಸ್ಟು 1ಗೆ 1 ಬರ್ಕೊಳ್ಳೋದು. 1ನಲ್ಲಿ 0.60 ಹೋದರೆ ಎಷ್ಟು? 0.40. 1ನಲ್ಲಿ 0.60 ಹೋದರೆ 0.40. 2.5 ಬರುತ್ತೆ. 2.5 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು 1 ಮಾರ್ಕಿಗೆ ಬಂದರೆ MRS ವಿಸ್ತರಿಸಿ. ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಹೇಳ್ತೀನಿ. ಫಸ್ಟು ಕನ್ನಡ ಮೀಡಿಯಮ್ ಅವರಿಗೆ ಆನ್ಸರ್ ಹೇಳಿದ್ದಾರೆ. ಸೀಮಾಂತ ಪ್ರತಿ ನಿಧಾನದ ದರ. ಸೀಮಾಂತ ಪ್ರತಿನಿಧಾನದ ದರ. ಓಕೆನಾ? ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಓಕೆ. ನೆಕ್ಸ್ಟ್, ವಾಟ್ ಈಸ್ ಸಪ್ಲೈ? A firm's supply is the quantity that it chooses to sell at a given prices at given technology and the given price of factors of production. Next one, give the meaning of exports. ಸೊ ಇದೆಲ್ಲ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರೋದ್ರಿಂದ ನನಗೇನು ಹೇಳಕ್ಕೆ ಹೋಗಲ್ಲ. ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬರೆದಿರ್ತೀರಿ. ನೆಕ್ಸ್ಟು ಲಿಸ್ಟ್ ಆಫ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡು, ವಾಟ್ ಆರ್ ಲಾಂಗ್ ರನ್ ಕಾಸ್ಟು. ಸೊ ಇದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನೇ. ಇದು ಕೊಟ್ಟಿರುವಂಥದ್ದೇ ಎಲ್ಲ ಬಂದಿದೆ. ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ ಗೊತ್ತಿದೆ ನಾನು, ಇಂಪಾರ್ಟೆಂಟ್ ಅಂತ. ಇಂಟರ್ಮೀಡಿಯೇಟ್ ಗೂಡ್ಸ್ ವಿತ್ ಎಕ್ಸಾಂಪಲ್ ಆಗಿರ್ಬೋದು. ನೆಕ್ಸ್ಟು ಎಕ್ಸ್ಟರ್ನಾಲಿಟೀಸ್. ಸೊ ಕಮೆಂಟ್ ಮಾಡಿದರು ಮಕ್ಕಳು, ನಾನು ಕೆಲವೊಂದು ಟಾಪಿಕ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಪ್ಲೇಸಲ್ಲಿ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಆ ಕ್ವಶನ್ ಬರುತ್ತೆ ಅನ್ನೋದಕ್ಕೆ ಇದೇ ಕ್ವಶನು. ನೀವೇನಾದರೂ ನಾನು ಕೊಟ್ಟಿರುವಂಥ 4 ಮಾರ್ಕ್ಸಲ್ಲಿ ಎಕ್ಸ್ಟರ್ನಾಲಿಟೀಸ್ ಮೀನಿಂಗ್ ಕಲ್ತ್ಕೊಂಡು ಅದರದ್ದು 2 ಪಾಸಿಟಿವ್ ನೆಗೆಟಿವ್ ಏನಿದೆ ಅದನ್ನು ನೀವು ಕಲ್ತ್ಕೊಂಡು ಹೋಗಿದ್ರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಬರ್ತಾಯಿತ್ತು. ಓಕೆ. ಪಬ್ಲಿಕ್ ಗೂಡ್ಸು ಪ್ರೈವೇಟ್ ಗೂಡ್ಸು ಡಿಫ್ರೆನ್ಸ್ ಕೇಳಿದರು, ಕರೆಕ್ಟಾಗಿ ಬಂದಿದೆ. ಮಾರ್ಕೆಟ್ ಎಕಾನಮಿ, ಇದನ್ನು ನಾನು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಚಾಪ್ಟ್ರಲ್ಲಿ ತುಂಬ ಕ್ವಶನ್ಸ್ ಇತ್ತು, ಓದ್ಕೊಳ್ಳೋಕೆ ಕಷ್ಟ ಆಗ್ಬೋದು ಅಂತ ಕೊಟ್ಟಿಲ್ಲ. ಬಟ್ ಕೊಟ್ಟಿರುವಂತಹ ಪ್ರಾಬ್ಲಮ್ ಬಂದಿದೆ. ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್ ಬಂದಿದೆ. ಟೇಬಲ್ ನೋಡ್ಕೊಳ್ಳಿ ಹೇಳಿದ್ದೆ, ಟೇಬಲ್ ಬಂದಿದೆ. ರೋಲ್ ಆಫ್ ಗವರ್ನಮೆಂಟು, ಸ್ಟೇಟು, ಹೌಸ್ ಹೋಲ್ಡ್ ಸೆಕ್ಟಾರ್ ಕೊಟ್ಟಿದೆ, ಅದು ಬಂದಿದೆ. ಮನಿ ಆ್ಯಕ್ಟ್ಸ್ ಆಸ್ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟು, ಇದು ಬಂದಿದೆ. ಕನ್ಸಂಪ್ಷನು, ಇನ್ವೆಸ್ಟ್ಮೆಂಟು 2ರಲ್ಲಿ 1 ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ, ಅದು ಬಂದಿದೆ. ಗೌರ್ಮೆಂಟ್ ಬಜೆಟಿನ ಚಾರ್ಟ್ ಬಂದಿದೆ. ಲಿಂಕೇಜಸ್ ಆಫ್ ಓಪನ್ ಎಕಾನಮಿ ಬಂದಿದೆ. ಇನ್ನೇನು ಬೇಕು ಮಕ್ಕಳೇ ನಿಮಗೆ ಅಲ್ವಾ? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಮತ್ತು ಇಂಡಿಫರೆನ್ಸ್ ಕರ್ವ್ ನಾನು ಕೊಟ್ಟಿದ್ದೆ 2 ಕ್ವಶನು, 2ರಲ್ಲಿ 1 ಅಂತ ಹೇಳಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನೇ ಬಂದಿದೆ. ನೆಕ್ಸ್ಟು ನಿಮಗೆ ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದೆ. ಈ ಪ್ರಾಬ್ಲಮ್ನ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ನೀವು ಕೂಡ ಕಲ್ತ್ಕೊಂಡು ಹೋಗಿದ್ದೀರಿ. ವ್ಯೂಸ್ ಎಲ್ಲ ನಂಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಒನ್ನು ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ಹೇಳಿದ್ದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟು ನೀವು ಓದ್ಕೊಂಡಿದ್ರೆ ಮಾಡಿರ್ತೀರಿ. ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹೇಳೋದೇ ಬೇಡ. ಓಕೆನಾ? ಅದೇ ರೀತಿ ಕನ್ನಡ ಮೀಡಿಯಮಿಗೂ ಹೇಳ್ಬಿಡ್ತೀನಿ, ಕ್ವಶನ್ ಕೊಟ್ಟಿಲ್ಲ, ಹೇಳಲಿಲ್ಲ, ಅದೆಲ್ಲ ಬೇಡ. ನಾನು 4 ಮಾರ್ಕ್ಸು ನೀವು ಕೇಳ್ತಾ ಇದ್ದೀರಿ, ನಾನು 4 ಮಾರ್ಕ್ಸಿನ ಲಿಸ್ಟು ನಿಮಗೆ ಕೊಟ್ಟುಬಿಟ್ಟು ನಿಮಗೆ ಗೊತ್ತೇ ಇಲ್ಲ ಮಕ್ಕಳಿಗೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ ನಾನು ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿರಲಿಲ್ಲ ಅಂದರೆ ಫಸ್ಟ್ ಚಾಪ್ಟ್ರು ಹೇಗಾದರೂ ನೀವು ಬರೀತೀರಿ ಅಂತ ಕೊಟ್ಟಿರಲಿಲ್ಲ. 28 ಲೆಕ್ಕವನ್ನು ಹೇಳ್ಕೊಟ್ಟಿದ್ದೆ. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು ಕೊಟ್ಟಿದ್ದೆ. ಬೇಡಿಕೆ ರೇಖೆ ಮತ್ತು ಪಲ್ಲಟಗಳಿಂದ ಬರೆಯುವಂತಹ ಕೋಷ್ಟಕ, ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತೆ ಪಾತ್ರ ಏನಿದೆ ಅದನ್ನು ಹೇಳಿದ್ದೆ. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕ. ಅನುಭೋಗ ಬಿಂಬಕ, ಹೂಡಿಕೆ ಬಿಂಬಕ 2ರಲ್ಲಿ 1 ಬಂದಿದೆ. ಸರ್ಕಾರದ ಮುಂಗಡ ಪತ್ರದ ಪಟ ಬಂದಿದೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಹೇಳಿದ್ದೆ ಅಲ್ವಾ, ಬಂದಿದೆ. ಇದಾದ್ರ ಮೇಲೆ ನಿಮಗೆ 6 ಅಂಕದಲ್ಲಿ ನಾನು ಕೊಟ್ಟಿರುವಂಥದ್ದು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳೇನಿತ್ತು ಅದು ಹೇಳಿದ್ದೆ. ಅದೇ ರೀತಿಯಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಹೇಳಿದ್ದೆ, 2ರಲ್ಲಿ 1 ಬಂದಿದೆ. 38ರಲ್ಲಿ ಲೆಕ್ಕ ಬಂದಿದೆ. ಅದೇ ರೀತಿ ಲಾಲಾನ ಕತೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸಂದಾಯ ಬಾಕಿಯ ಖಾತೆಗಳನ್ನು ಕುರಿತು ಬರೆಯಿರಿ ಇಲ್ಲಿದೆ, ನೀವು ಅಟೆಂಡ್ ಮಾಡಿದರೆ ಓಕೆನಾ. ಅದಾದ್ರ ಮೇಲೆ ನಿಮಗೆ ಕಾರ್ಯಭಾರ ಆಧಾರಿತ ಪ್ರಶ್ನೆ ಕೂಡ ಹೇಳಿದ್ದೆ ಬಂದಿದೆ. ಟೋಟಲಿ ನಾನು ಕೊಟ್ಟಿರುವಂಥ ಕ್ವಶನ್ಸು ಸಾಕಷ್ಟು ಬಂದಿದೆ, ಒಳ್ಳೆ ಸ್ಕೋರಿಗೆ ಬಂದಿದೆ. ಗೊತ್ತಿಲ್ಲ ನಿಮಗೆ ಹೇಗಾಯಿತು, ನಾನು ಕೊಟ್ಟಿರುವ ಪ್ರಶ್ನೆಯಿಂದ ಕ್ವಶನ್ಸ್ಗಳಿಂದ ನಿಮಗೇನಾದರೂ ಹೆಲ್ಪ್ಫುಲ್ ಆಯಿತಾ? ನಾನು ಫಸ್ಟೇ ಡಿಸೈಡ್ ಮಾಡಿ 6-4 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೊಟ್ಟಿರ್ತೀನಿ. ರೀಸನ್ ಇದೆ,
ನಿಮಗೆ ಇಂಪಾರ್ಟೆಂಟಾಗಿ ಬೀಳುವಂತಹ ಲಾಂಗ್ ಕ್ವಶನ್ಸ್ಗಳನ್ನೇ ನೀವು ಓದ್ಕೊಳ್ಬೇಕು ಫಸ್ಟು. ಚಿಕ್ಕದು ಹೇಗಾದರೂ ಮಾಡಿ ಸ್ವಲ್ಪ ತಲೆ ಓಡಿಸಿನಾದರೂ ಬರೆದು ಬಿಡ್ತೀರ ಅನ್ನೋ ಕಾರಣಕ್ಕೆ ಲಾಂಗ್ ಕ್ವಶನ್ಸೇ ಕೊಡ್ತೀನಿ. ಓಕೆ, ಹಾಗಿದ್ರೆ ನೆಕ್ಸ್ಟು ಅಕೌಂಟ್ಸ್ ಇದೆ, ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಪೊಲಿಟಿಕಲ್ ಸೈನ್ಸು, ರಾಜ್ಯಶಾಸ್ತ್ರ ಇದೆ. ಸೊ ಅದ್ರ ಕಡೆ ಗಮನ ಹರಿಸೋಣ, ಅದ್ರ ಕಡೆ ಇನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತೀನಿ, ನೀವು ಓದ್ತೀರಿ. ಅಕಸ್ಮಾತ್ ನಾನು ಹೇಳಿದ್ದು ನಿಮಗೆ ಓಕೆ ಅನಿಸ್ಲಿಲ್ಲ ಅಂತ ಹೇಳಿದರೆ ನಿಮಗೆ ಹೇಗೆ ಓದ್ಕೊಳ್ಬೇಕು ಹಾಗೆ ನೀವು ಓದ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ, ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಏನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ವೀಡಿಯೋ ಬರ್ತಾ ಇದ್ದಾಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.